ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ರಾಜ್ಯದ ಸಮಸ್ತ ಜನತೆಗೆ ನ್ಯೂಸ್ ಫಸ್ಟ್ ಕಡೆಯಿಂದ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಹೆಡ್ಲೈನ್ಸ್. ನಿನ್ನೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆ. ಇತ್ತ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಹೊಸ ಸಮೀಕ್ಷೆ ನಡೆಸೋಕೆ ಸರ್ಕಾರ ಸೂಚನೆ. ಪರಿಶಿಷ್ಟ ಜಾತಿ ಸಮುದಾಯದ ನಾಯಕರಲ್ಲಿ ಯಾವ ವರದಿ ಒಪ್ಪಬೇಕು ಅನ್ನೋ ಗೊಂದಲ. ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ವರಿಷ್ಠರಿಂದ ಸೂಚನೆ. ಬೊಮ್ಮಾಯಿ, ಸೋಮಣ್ಣ, ಶೋಭಾ ಕರಂದ್ಲಾಜೆ ಈಗ ಭಾಗಿಯಾಗ್ತಾರಾ ಅನ್ನೋ ಬಗ್ಗೆ ಕೇಸರಿ ಪಡೆಯಲ್ಲೇ ಕುತೂಹಲ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಭ್ರಷ್ಟಾಚಾರ ವಿರೋಧಿಸಿ ಜೆಡಿಎಸ್ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ನೇತೃತ್ವದಲ್ಲಿ ಧರಣಿ. ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿ. ರಾಜ್ಯ ಸರ್ಕಾರದ ವಿರುದ್ಧ ಪೋಸ್ಟರ್ ವಾರ್. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎಂದು ಪೋಸ್ಟ್. QR ಕೋಡ್ ಹಾಕಿದವರ ವಿರುದ್ಧ FIR. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್. ರೆವಿನ್ಯೂ ಸೈಟ್ಗಳ ಮಾಲೀಕರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ. ಏಕ ನಿವೇಶನ ಕಟ್ಟಡ ವಿನ್ಯಾಸ ನಕ್ಷೆಯಲ್ಲಿ ಬದಲಾವಣೆ. ದಾಖಲೆ ಕ್ಲಿಯರ್ ಇಲ್ಲದ ಆಸ್ತಿಗೆ ಬಿ ಖಾತಾ. ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಅಭಿಯಾನ. ವಿರೋಧದ ನಡುವೆಯೂ ಕೊಪ್ಪಳದ ಬಲ್ಡೋಟ ಕಾರ್ಖಾನೆಗೆ ಗ್ರೀನ್ ಸಿಗ್ನಲ್. ಕಾರ್ಖಾನೆ ಆರಂಭಕ್ಕೆ ಕೇಂದ್ರ ಪರಿಸರ ಇಲಾಖೆ ಅನುಮತಿ. ಗವಿಮಠದ ಗವಿಸಿದ್ದೇಶ್ವರ ಶ್ರೀಗಳು ಹೋರಾಟಗಾರರಿಗೆ ಭಾರೀ ನಿರಾಸೆ. ಹನುಮ ಜಯಂತಿ ಹೊತ್ತಲ್ಲೇ ಪ್ರಸನ್ನಾಂಜನೇಯ ದೇಗುಲದಲ್ಲಿ ಕಳ್ಳರ ಕೈಚಳಕ. ದೇಗುಲದ ಬೀಗ ಮುರಿದು ಹುಂಡಿ ಹಣ ದೋಚಿದ ಕಳ್ಳರು. ನೆಲಮಂಗಲದ ದೇವಸ್ಥಾನದಲ್ಲಿ ಕಳವು. ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ. ಅಲೆಮಾರಿ ಜನಾಂಗ ಸವರ್ಣೀಯರ ನಡುವೆ ಹೊಡೆದಾಟ. ರಾಯಚೂರಿನ ದೇವಸುಗೂರು ಗ್ರಾಮದಲ್ಲಿ ಘಟನೆ. ಪೊಲೀಸ್ ಠಾಣೆಯಲ್ಲಿ ದೂರಿನ ಪ್ರತಿ ದೂರು ದಾಖಲು. ಗುಂಡಿ ವಿಷಯ ಬ್ಯಾಡವೋ ಶಿಷ್ಯ ಅಂತ ಹಾಡು ಹಾಡುತ್ತಾ ಜನರ ಆಕ್ರೋಶ. ಮಹದೇವಪುರ ಕ್ಷೇತ್ರದ ಬೆಳಗೆರೆ ರಸ್ತೆಯಲ್ಲಿ ಗುಂಡಿ ಪೂಜೆ ಮಾಡಿ ಪ್ರತಿಭಟನೆ. ತಮ್ಮ ಸಮಸ್ಯೆಗಳ ಬಿಂಬಿಸೋ ಟೀ ಶರ್ಟ್ ಧರಿಸಿ ಹೋರಾಟ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕೌಂಟ್ ಡೌನ್. ಇಂದು ಮಧ್ಯರಾತ್ರಿ ಚೈತ್ರ ಪೌರ್ಣಮಿಯಂದು ದೇವಾಲಯದಿಂದ ಹೊರಗೆ ಬರೋ ಹೂವಿನ ಕರಗ. ರಾತ್ರಿ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಸಂಚಾರ. ಕಣ್ತುಂಬಿಕೊಳ್ಳಲು ಕಾದು ಕುಳಿತ ಭಕ್ತ ಸಾಗರ. 16ರ ಬಾಲೆಗೆ ಕಾಲಿನವರೆಗೆ ಬೆಳೆದಿರೋ ಕೇಶರಾಶಿ. ಬರೋಬ್ಬರಿ 5.5 ಫೀಟ್ ಉದ್ದ ಬೆಳೆದಿರೋ ಕೂದಲು. ಸಹನಾ ಕೇಶರಾಶಿ ಕಂಡು ನಿಬ್ಬೆರಗಾಗ್ತಿರೋ ವಿಜಯನಗರ ಜನರು. ಕಲಬುರಗಿಯಲ್ಲಿ ಲವ್ ಮ್ಯಾರೇಜ್ ದ್ವೇಷಕ್ಕೆ ಯುವಕನ ಕೊಲೆಗೆ ಯತ್ನ ಕೇಸ್. ಗಂಭೀರ ಗಾಯಗೊಂಡಿದ್ದ ಆನಂದ್ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವು. ಪತ್ನಿಯ ಸಹೋದರರ ವಿರುದ್ಧ ಸ್ನೇಹಿತರ ದೂರು. ತಮಿಳುನಾಡಲ್ಲಿ ಅಮಿತ್ ಶಾ ತಂಗಿದ್ದ ಹೋಟೆಲ್ ಮುಂದೆ ಅಘೋರಿಯಿಂದ ಪ್ರತಿಭಟನೆ. ಅಮಿತ್ ಶಾರನ್ನ ನೋಡಲೇಬೇಕೆಂದು ಪಟ್ಟು ಅದೊಂದು ವಿಚಾರ ತಿಳಿಸೋವರೆಗೂ ಹೋಗಲ್ಲ ಎಂದು ಧರಣಿ. ತೆಲಂಗಾಣದಲ್ಲಿ ಆಯೋಜಿಸಲಾದ ಉದ್ಯೋಗ ಮೇಳದಲ್ಲಿ ಕಾಲ್ ತುಳಿತ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ರಿಂದ ನೂಕು ನುಗ್ಗಲು. ಕಾಲ್ ತುಳಿತದಲ್ಲಿ 3 ಯುವತಿಯರಿಗೆ ಗಾಯ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಗರಂ. ದೆಹಲಿಯಲ್ಲಿ ಭಾರೀ ಪ್ರಮಾಣದ ಧೂಳು ಮಿಶ್ರಿತ ಬಿರುಗಾಳಿ. ಹಲವೆಡೆ ಉರುಳಿ ಬಿದ್ದ ಮರಗಳಿಂದಾಗಿ ಬೈಕ್, ಕಾರ್ಗಳು ಜಖಂ. ವಾತಾವರಣ ವೈಪರೀತ್ಯದಿಂದ 15 ವಿಮಾನಗಳ ಹಾರಾಟ ರದ್ದು. ಮಧುವಿಹಾತ್ನಲ್ಲಿ ಗೋಡೆ ಕುಸಿದು ಓರ್ವ ಸಾವು. ಬಡ ಕಾರ್ಮಿಕನಿಗೆ 314 ಕೋಟಿ ತೆರಿಗೆ ನೋಟಿಸ್. ದಿನಗೂಲಿ ಕೆಲಸಗಾರ ಚಂದ್ರಶೇಖರ್ ಪಂಡಿತ್ ರಾವ್ ಶಾಕ್. ನೋಟಿಸ್ನಿಂದ ತೀವ್ರ ಆಘಾತಕ್ಕೊಳಗಾಗಿ ಆಸ್ಪತ್ರೆಗೆ ದಾಖಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.